ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ ಇಳಿಸೋದು ಕಷ್ಟ. ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಅಕ್ಕಬುಕ್ಕರು ಆಲಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಅಕ್ಕಬುಕ್ಕರು. ಆ ನಂತರ ಛತ್ರಪತಿ ಶಿವಾಜಿ ಆತ ಆಲಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಲ್ಲಿರ್ತಕ್ಕಂಥ ರಾಣಿ ಆಲಮತ ಸಮಾಜದವಳು, ಅಹಲ್ಯಬಾವಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದರೆ ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗ್ಬೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಅವರೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಇದೆ ಅಂತ. 5 ವರ್ಷ ಅವರೇ ಇರ್ತಾರೆ ಗುರುಗಳಂದ್ರೆ. ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. ಡಿ ಕೆ ಶಿವಕುಮಾರ್ ಪಾಲಿಗೆ ಏನಿದೆ ಇನ್ನೊಬ್ಬರು ನಮಗೆ ಭಾಳ ಬೇಕಾದರೆ ಪರಿಚಯವರೇ. ಅದು ಈ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ ಅದ್ರ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮುಂದುವರಿತಾರ ಈಗ? ಅವರು 75 ವರ್ಷ ಆಗ್ತಾ ಇದೆ, ಮೊನ್ನೆ ಸೆಪ್ಟೆಂಬರ್ಗೆ ಆಗುತ್ತೆ. ಯುಗಾದಿ ಮೇಲೆ ಹೇಳ್ತೀನಿ ಅದನ್ನು. ಆದರೆ ಅಪಾಯ ಇದೆ, ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದರೆ ಏನು ಯುದ್ಧ ಸಂಭವ? ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.